ಫಾರಂ 6 ಎ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ. ಪಿಂಚಣಿಗೆ 9 ಅರ್ಜಿಗಳ ಬದಲಿಗೆ ಒಂದೇ ಅರ್ಜಿ. ವಾಟ್ ಈಸ್ ಪೆನ್ಷನ್ ಅಪ್ಲಿಕೇಶನ್ ಫಾರ್ಮ್ 6A? ಕೇಂದ್ರ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ ಏಕೀಕೃತ ಪಿಂಚಣಿ ವ್ಯವಸ್ಥೆ ಎಂಬ ಹೊಸ ಪೆನ್ಷನ್ ಯೋಜನೆ ಘೋಷಿಸಿದ್ದ ಸರ್ಕಾರ ಇದೀಗ ಪಿಂಚಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ಒಟ್ಟು 9 ಬಗೆಯ ಪಿಂಚಣಿ ಅರ್ಜಿಯನ್ನು ಒಂದುಗೂಡಿಸಿ ಫಾರ್ಮ್ 6A ಎಂಬ ಏಕೀಕೃತ ಅರ್ಜಿ ನಮೂನೆಯನ್ನು ಬಿಡುಗಡೆ ಮಾಡಿದೆ. ಹೊಸದಿಲ್ಲಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ ಏಕೀಕೃತ ಪಿಂಚಣಿ ವ್ಯವಸ್ಥೆ ಎಂಬ ಹೊಸ ಪೆನ್ಷನ್ ಯೋಜನೆ ಘೋಷಿಸಿದ್ದ ಕೇಂದ್ರ ಸರ್ಕಾರ ಇದರ ಬೆನ್ನಲ್ಲೇ ಪಿಂಚಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ಒಟ್ಟು 9 ಬಗೆಯ ಪಿಂಚಣಿ ಅರ್ಜಿಯನ್ನು ಒಂದುಗೂಡಿಸಿ ಫಾರ್ಮ್ 6A ಎಂಬ ಏಕೀಕೃತ ಅರ್ಜಿ ನಮೂನೆಯನ್ನು ಕೇಂದ್ರ ಸರ್ಕಾರದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳ ಮತ್ತು ಪಿಂಚಣಿಗಳ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸ ಸರಳೀಕೃತ ಪಿಂಚಣಿ ಅರ್ಜಿ ನಮೂನೆಯನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಶುಕ್ರವಾರ ಬಿಡುಗಡೆ ಮಾಡಿದ್ದಾರೆ. ಫಾರಂ 6Aನಲ್ಲಿ ಪಿಂಚಣಿದಾರರ ವಿವರಗಳು, ಅವರ ಕುಟುಂಬ ಸದಸ್ಯರ ವಿವರ ಮತ್ತು ಡಿಕ್ಲರೇಷನ್ಗಳನ್ನು ಒಳಗೊಂಡಿರುತ್ತದೆ. ಹೊಸ ಅರ್ಜಿ ನಮೂನೆಯು 2024ರ ಡಿಸೆಂಬರ್ ನಂತರ ನಿವೃತ್ತಿಯಾಗಲಿರುವ ನೌಕರರಿಗೆ ಅನ್ವಯವಾಗಲಿದ್ದು, ಸರ್ಕಾರದ ಭವಿಷ್ಯ ಪೋರ್ಟಲ್ನಲ್ಲಿ ಅರ್ಜಿಯನ್ನು ತುಂಬಬಹುದು. ಜತೆಗೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ಭವಿಷ್ಯ ವೇದಿಕೆ ಜತೆ EHRMS ವಿಲೀನಗೊಳಿಸಲಾಗಿದ್ದು, ಇದರ ಮೂಲಕ ನಿವೃತ್ತಿಯಾಗುವವರಿಗೆ ಅರ್ಜಿ ಸಲ್ಲಿಕೆ ಸುಗಮವಾಗಿದೆ. ಕೇವಲ ಒಂದು ಸಹಿ ಮೂಲಕ ಪಿಂಚಣಿ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಇಡೀ ಪ್ರಕ್ರಿಯೆ ಡಿಜಿಟಲೀಕರಣದಿಂದಾಗಿ ತ್ವರಿತವಾಗಿ ಪಿಂಚಣಿ ಕೈ ಸೇರಲಿದೆ ಎಂದು ಅವರು ಹೇಳಿದ್ದಾರೆ. UPS ಈಗಾಗಲೇ ಕೇಂದ್ರ ಸರ್ಕಾರ ಉದ್ಯೋಗಿಗಳಿಗೆ ಖಚಿತ ಪಿಂಚಣಿ, ಕುಟುಂಬ ಪಿಂಚಣಿ ಮತ್ತು ಖಚಿತ ಕನಿಷ್ಠ ಪಿಂಚಣಿಯನ್ನು ನೀಡುವ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಪ್ರಕಟಿಸಿದೆ. ಕಳೆದ ಶನಿವಾರ ಕೇಂದ್ರ ಸಚಿವ ಸಂಪುಟವು ಇದಕ್ಕೆ ಅನುಮೋದನೆ ನೀಡಿದ್ದು, ಹೊಸ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವ ಕೇಂದ್ರ ಸರ್ಕಾರಿ ನೌಕರರ ಕುಟುಂಬಕ್ಕೂ ಪಿಂಚಣಿ ಸೌಲಭ್ಯ ದೊರೆಯಲಿದೆ. ಪಿಂಚಣಿದಾರ ಮರಣ ಹೊಂದಿದರೆ ಅವರ ಕುಟುಂಬವು ಮರಣದ ಸಮಯದಲ್ಲಿ ಪಡೆದ ಪಿಂಚಣಿಯ 60% ಪಡೆಯಲಿದೆ. ನಿವೃತ್ತಿ ಸಂದರ್ಭದಲ್ಲಿ ಗ್ರ್ಯಾಚ್ಯುಟಿ ಜತೆಗೆ ಪ್ರತಿ 6 ತಿಂಗಳ ಸೇವೆಗೆ ಮಾಸಿಕ ಸಂಬಳದ 10ನೇ ಒಂದು ಭಾಗವನ್ನು ಇಡಿಗಂಟು ರೂಪದಲ್ಲಿ ನೀಡಲಾಗುತ್ತದೆ. ಇದರಿಂದ ಪಿಂಚಣಿ ಮೊತ್ತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದರು. ಇದಕ್ಕೆ ಯಾರು ಅರ್ಹರು? ಎಲ್ಲ ಕೇಂದ್ರ ಸರ್ಕಾರಿ ನೌಕರರು UPS ಯೋಜನೆಗೆ ಅರ್ಹರಾಗಿದ್ದು, 2024ರಿಂದ ಜಾರಿಯಲ್ಲಿರುವ NPS ಪಿಂಚಣಿ ಅಥವಾ 2025ರ ಏಪ್ರಿಲ್ 1ರಿಂದ ಜಾರಿಗೆ ಬರಲಿರುವ UPS ಈ ಎರಡರ ಪೈಕಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದು. ಈಗಾಗಲೇ NPS ಅಡಿಯಲ್ಲಿ ನಿವೃತ್ತರಾಗಿರುವವರು ಸಹ UPS ಆಯ್ಕೆ ಮಾಡಿಕೊಳ್ಳಬಹುದು. 2025ರ ಮಾರ್ಚ್ 31ರವರೆಗೆ ನಿವೃತ್ತಿ ಹೊಂದಲಿರುವ ಕೇಂದ್ರ ಸರ್ಕಾರಿ ನೌಕರರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.